ನಿನ್ ಜೊತೆ ನಾನಿಲ್ವಾ? ನಾನಿರೋವರೆಗೂ ಈ ಮನೆ ನಿಂದೆ. अर्चना अर्चना ಅಕ್ಕ, ಇಲ್ಲಿ ಯಾಕೆ ಕೂತಿದ್ದೀರಾ? ಅರೆ, ಬ್ಯಾಗ್ ಯಾಕೆ? ನಾನು ಹೊರಡ್ತೀನಮ್ಮ. ಎಲ್ಲಿಗಕ್ಕ? ನಾನು ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತೀರಾ? ನನ್ಗೆಲ್ಲಾದ್ರೇನು ಎಲ್ಲೋ ಇರ್ತೀನಿ. ಬನ್ನಿ, ನೀವು ಮೇಲ್ ಕೂತ್ಕೊಳ್ಳಿ. ಅಕ್ಕ, ಎಲ್ಲೋ ಇರೋ ಬದಲು ಇಲ್ಲೇ ಇರ್ಬೋದಲ್ವಾ? ನನ್ನ ಅಕ್ಕನಾಗಿ. ನನ್ನಿಂದ ಇಲ್ಲಿರೋಕ್ಕಾಗ್ತಿಲ್ಲ ಅರ್ಚನಾ. ಇಲ್ಲಿದ್ರೆ ಖಂಡಿತ ನಂಗೆ ಹುಚ್ಚ ಹಿಡಿದ್ಬಿಡುತ್ತೆ. ನಾನು ಇಲ್ಲಿರಕ್ಕಾಗಲ್ಲ. ಬೇಡಕ್ಕ, ಖಂಡಿತವಾಗ್ಲೂ ನಾನು ನಿಮ್ಮನ್ನು ಬಿಡಲ್ಲ. ನೀನ್ ಹೀಗೆ ಒತ್ತಾಯ ಮಾಡ್ತೀಯ ಅಂತಲೇ ನಿನಗೆ ಹೇಳ್ದೆ ಹೋಗ್ಬೇಕು ಅಂತಿದ್ದೆ. ಮನ್ಸಾಗ್ಲಿಲ್ಲ. ನನ್ನ ತಂಗಿಗಿಂತ ಪ್ರೀತಿ ಕೊಟ್ಟವಳು ನೀನು. ನಿನಗೆ ಹೇಳ್ದೆ ಹೋದ್ರೆ ಅದು ನನ್ನನ್ನು ಇನ್ನಷ್ಟು ಕಾಡ್ತಾ ಇತ್ತು. ಇಲ್ಲಕ್ಕ, ನಿಮ್ಮ ನಿರ್ಧಾರ ನನಗೆ ಸರಿ ಕಾಣ್ತಿಲ್ಲ. ಸರಿ ತಪ್ಪಿನ ಪ್ರಶ್ನೆ ಇಲ್ಲ ಅರ್ಚನಾ. ನಾನು ಈ ಮನೆಗೆ ಬಂದಿದ್ದೆ ನನ್ನ ಮಗು ಭವಿಷ್ಯಕ್ಕೋಸ್ಕರ. ಈಗ ನನ್ನ ಮಗುನೇ ನನ್ನ ಜೊತೆ ಇಲ್ಲ ಅಂದಮೇಲೆ ಮತ್ಯಾಕೆ ಎಲ್ಲಿ ಹೇಳು? ನಿಂತಲ್ಲಿ ಕೂತಲ್ಲಿ ಮಗು ನನ್ನನ್ನು ಕಾಡ್ತಿದೆ. ಈ ಮನೇಲಿದ್ರೆ ಹುಚ್ಚ ಹಿಡ್ಸೋ ಅಷ್ಟು ನನ್ನನ್ನು ಕಾಡುತ್ತೆ. ನನ್ನ ನೋವನ್ನು ಅರ್ಥ ಮಾಡ್ಕೋ ಅರ್ಚನಾ. ದಯವಿಟ್ಟು ನನ್ನನ್ನು ಹೋಗೋಕ್ ಬಿಡು. ನಿನ್ ಮನ್ಸು ನನಗೆ ಅರ್ಥ ಆಗುತ್ತೆ. ನಿನ್ ನೋವು ಕಷ್ಟ ಏನು ಅಂತ ನನಗೆ ಗೊತ್ತು. ಆಯ್ತು, ಹೋಗೋದಾದ್ರೆ ಹೋಗು. ಆದ್ರೆ ಈ ರಾತ್ರಿ ಬೇಡ, ನಾಳೆ ಬೆಳಿಗ್ಗೆ ಹೋಗು. ಇವತ್ತೊಂದಿನ ಈ ತಂಗಿ ಜೊತೆಲಿರಕ್ಕ.
ನನಗೋಸ್ಕರ ಏನೆಲ್ಲ ಮಾಡಿದ್ಯಾ. ನಿನ್ನ ಚಿಕ್ಕ ಆಸೆನ ನಾನು ಹಾಳು ಮಾಡಲ್ಲ. ನಿನಗೋಸ್ಕರ ಇರ್ತೀನಿ. ಥ್ಯಾಂಕ್ಸ್. ಇವತ್ತು ನನ್ನ ಜೊತೆನೆ ಮಲ್ಕೋಬೇಕು. ತಂಗಿ ನೆನಪಾದಾಗ್ಲೆಲ್ಲ ಬರ್ತಾ ಇರಿ. ಚಚ್ಚೆ, ಇನ್ನೇನು ಮರೀತೀನೇನೆ? ದೇವರು ನನ್ನ ಜೀವನದಲ್ಲಿ ಉಡುಗೊರೆಯಾಗಿ ಕೊಟ್ಟ ತಂಗಿ ನೀನು. ಸಾಯೋವರೆಗೂ ನಿನ್ನ ಮರೆಯಲ್ಲ. ನೀನು ನನ್ಗೆ ಅದೆಷ್ಟು ಕೊಟ್ಟಿದ್ಯಾ ಅಂದ್ರೆ ಇಡೀ ಜನ್ಮ ಇದ್ರೂ ಅದನ್ನು ತೀರ್ಸಕ್ಕಾಗಲ್ಲ. ನೀವು ಅಷ್ಟೇ ಅಕ್ಕ, ಸ್ವಂತ ಅಕ್ಕನ ಕಾಪಾಡಿದ್ದೀರಾ. ಸರಿ, ನಾನೇನು ಬರ್ತೀನಿ. ಚಂದು, ಚಂದು, ಮೊದಲು ಒಳಗೆ ನಡಿ. ಚಂದು, ಚಂದು, ಚಂದುಗೇನಾಯ್ತು? ನೀವು ಮಹೇಶನ್ನ ನವೀನನ ಅಣ್ಣ ಅಂತ ತಿಳ್ಕೊಂಡು ಮಗುನ್ ಕೊಟ್ಟರು. ಆದ್ರೆ ಆ ಮಹೇಶ ನವೀನನ ಅಣ್ಣನೂ ಅಲ್ಲ, ಅಮೆರಿಕಾದಲ್ಲೂ ಇಲ್ಲ. ಅವನೊಬ್ಬ 3rd ಕ್ಲಾಸ್ ಮಕ್ಕಳ ಕಳ್ಳ. ನಾನು ಹೋಗೋದು 10 ನಿಮಿಷ ಲೇಟ್ ಆಗಿದ್ದಿದ್ರು ಅವನು ಮಗುನ ಮಾರಾಟ ಮಾಡ್ಬಿಡ್ತಿದ್ದ. ಏನು? ಮಗುನ ಮಾರ್ತಾ ಇದ್ನ? ವ್ಯಾಪಾರ ನಡೀತಾ ಇತ್ತು. ಆ ಮಹೇಶ ಇನ್ನೂ ಹೆಚ್ಚಿನ ದುಡ್ಡಿಗೆ ಚೌಕಾಶಿ ನಡೆಸ್ತಾ ಇದ್ದ. ನಾನು ನೋಡ್ ಕೂಡಲೇ ಅವನಿಗೆ ಡೌಟ್ ಆಗಿ ನಿಮ್ಮ ಮಗುನ ಎತ್ಕೊಂಡು ರೂಮಿಂದ ಓಡಕ್ ಶುರು ಮಾಡ್ತಾರೆ. ನಾನ್ ಬಿಟ್ಬಿಡ್ತೀನಾ? ಹೋದೆ, ಅವ್ನು ಹಿಡಿದು 4 ಓದ್ದು ನಿಮ್ಮ ಮಗುನ ಕಿತ್ಕೊಂಡೆ ಅವನಿಂದ. ಅವನನ್ನ ಅಲ್ಲೇ ಪೊಲೀಸ್ ಹಿಡ್ಕೊಡ್ಬೇಕಾಗಿತ್ತು ಅಂತ ನೀಚಿನ ಹಾಗೆ ಬಿಡಬಾರ್ದಿತ್ತು. ಏನ್ ಮಾಡ್ಲಿ, ಕೈಯಲ್ಲಿ ಮಗು ಇತ್ತು. ಮಗು ಹಣೆಗೆ ಬಾಗಲ್ ಬರೆದು ರಕ್ತ ಬರ್ತಾ ಇತ್ತು.
ನನಗೆ ಮಗು ಮುಖ್ಯ ಆಗಿತ್ತು, ಅದಕ್ಕೆ ಅರ್ಜೆಂಟಾಗಿ ಡಾಕ್ಟರ್ ಹತ್ರ ಓಡಿದೆ. ಮಗುಗೆ ಬೇರೇನೂ ತೊಂದರೆ ಇಲ್ಲ ತಾನೆ? ಏನಿಲ್ಲ, ಮೈನರ್ ಇಂಜರಿ, ಇಂಜೆಕ್ಷನ್ ಕೊಡ್ಸಿದ್ದೀನಿ. ಛೆ, ಉಪಕಾರ ನಂದಲ್ಲ ಮಂಜುಳವ್ರೆ, ಇದೆಲ್ಲ ಅರ್ಚನೆಯಿಂದ ಆಗಿದ್ದು. ಅವಳೇ ಮಹೇಶ್ನ ಫಾಲೋ ಮಾಡೋ ಅಂತ ನನಗೆ ಹೇಳಿದ್ದು. ಹೌದಕ್ಕ, ಮಹೇಶ್ ನಮ್ಮ ಮನೆಗೆ ಬಂದ ದಿನದಿಂದಲೇ ನನಗೆ ಅವನ ಮೇಲೆ ಅನುಮಾನ ಇತ್ತು. ಈ ಕಾಲದಲ್ಲಿ ತಮ್ಮನ ಸಾವಿನ ಸುದ್ದಿ 15 ದಿನದ ನಂತರ ಗೊತ್ತಾಯ್ತು ಅಂದಾಗ್ಲೇ ಅಲ್ಲೇನೋ ಇದೆ ಅನ್ನಿಸ್ತು. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಹೆಚ್ಚು ಅಂದ್ರೆ 5 ನಿಮಿಷ ಅಷ್ಟರಲ್ಲೇ ಸುದ್ದಿ ತಿಳಿಸ್ಬೋದಕ್ಕ. ಮಹೇಶ್ ಹೇಳಿದ ವಿಷಯ ನಿಜ ಇದ್ರೂ ಇರ್ಬೋದು ಅಂತ ಮನ್ಸು ಹೇಳ್ತಾ ಇತ್ತು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಮಹೇಶ್ ಮಗುನ್ ಕರ್ಕೊಂಡು ಹೋದ್ ಕೂಡ್ಲೆ ಪ್ರಣವ್ನ ಅವನನ್ನ ಫಾಲೋ ಮಾಡು ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ. ಅರ್ಚನಾ, ನಿನ್ನ ಅನುಮಾನ ನಿಜ ಆಯ್ತು. ಸದ್ಯ ಮಗು ಸಿಕ್ತಲ್ಲ, ದೇವ್ರ ದಯೆ. ಯಾಕೆ ಬಂದ? ಇದೇನ್ ಬ್ಯಾಂಗ್ಳೂರ್ ಸಿಟಿ ಅಲ್ವಲ್ಲಕ್ಕ? ಮಗುನ್ ಕಂಡ್ ಕೂಡ್ಲೆ ಕದಿಯೋ ಪ್ಲಾನ್ ಹಾಕೋಕೆ? ಇದು ಕಾಡ್ ಮಧ್ಯೆ ಇರೋ ಎಸ್ಟೇಟು. ಅಕ್ಕಪಕ್ಕದಲ್ಲಿ ಬೇರೆ ಯಾವ ಮನೆಗಳು ಇಲ್ಲ. ಇಲ್ಲಿ ಮಂಜುಳಾ ಅಂತ ಒಬ್ಳಿದಾಳೆ, ಅವ್ರ ಜೊತೆ ಮಗು ಇದೆ ಅಂತ ಆ ಕಳ್ಳ ಮಹೇಶನಿಗೆ ಗೊತ್ತಾಗೋದಾದ್ರೆ ಹೇಗೆ? ಅವನೆಂತ ಪಾಕಡ ನೋಡಿ ಮಂಜುಳಕ್ಕ. ಒಳ್ಳೆ ಡ್ರೆಸ್ ಹಾಕೊಂಡು ಅಮೆರಿಕದವನು ಅಂತ ಹೇಳ್ಕೊಂಡ್ ಬರ್ಬೇಕಾದ್ರೆ ಏನೋ ದೊಡ್ಡ ಪ್ಲಾನೇ ಹಾಕಿದಾನಲ್ವಾ? ಅಕ್ಕ, ನಿನ್ನ ಮಗು ನವೀನನ ಹತ್ರ ಇದ್ದಿದ್ದು ಈ ಮಹೇಶನಿಗೆ ಹೇಗ್ ಗೊತ್ತಾಯ್ತು? ಇವನು ಅವನ ಅಣ್ಣ ಆಗಿದ್ರೆ ಗೊತ್ತಾಗಿರೋದು. ಇವನೊಬ್ಬ ರೌಡಿ ಕಳ್ಳ. ಚಂದ್ರಗಿರಿಲಿ ಮಗು ನವೀನನ ಹತ್ರ ಇತ್ತು, ಆ ಮಗು ಈಗ ಮಂಜುಳ ಹತ್ರ ಇದೆ. ಮಂಜುಳ ಈಗ ಕೊಟ್ಗೆ ಹಾರದಲ್ಲಿರೋ ಕಾಡ್ ಮಲ್ಲಿಗೆ ಎಸ್ಟೇಟ್ ಅಲ್ಲಿ ಇದ್ದಾಳೆ ಅಂತ ಈ ಕಣ್ಣನಿಗೆ ಹೇಳ್ಕೊಟ್ಟವ್ರು ಯಾರಕ್ಕ? ಅಕ್ಕ, ಇದ್ರ ಹಿಂದೆ ಏನೋ ಇದೆ. ಒಂಟಿಯಾಗಿರೋ ಈ ಎಸ್ಟೇಟ್ಗೆ ಮಹೇಶ್ ಬರೋ ಧೈರ್ಯ ಮಾಡಲ್ಲ ಅಲ್ವಾ? ಮಹೇಶ್ ನವೀನನ ಅಣ್ಣನೇ ಆಗಿದ್ರೆ ಆ ವಿಚಾರ ಬೇರೆ ಇತ್ತು. ಆದ್ರೆ ಅಣ್ಣ ಅಲ್ಲ, ಒಬ್ಬ ಸಾಧಾರಣ ಕಳ್ಳ. ಅವನು ಇಲ್ಲಿವರೆಗೂ ಬರ್ಬೇಕು ಅಂದ್ರೆ ಇವನ್ ಹಿಂದೆ ಯಾರೋ ಇದಾರಕ್ಕ. ಅವ್ನ್ ಯಾರು ಅಂತ ತಿಳ್ಕೋಬೇಕಲ್ಲ. ಅವ್ನ್ ಯಾರು ಅಂತ ನನಗೆ ಗೊತ್ತು. ಯಾರು ಅಲ್ಲ, ನಾನು ಉಳಿಸಲ್ಲ. ಅರ್ಚನಾ, ಸಮಾಧಾನ ಮಾಡ್ಕೊಳ್ಳಿ.
ಧರ್ಮಯ್ಯನಿಗೆ ಬದುಕು ಹಾಕಿಲ್ಲ. ಸಾವೇ ಅವನಿಗೆ ಸರಿಯಾದ ಶಿಕ್ಷೆ. ಅವನನ್ನ ಸಾಯಿಸಿ ಜೈಲಿಗೆ ಹೋಗ್ತೀಯ ಅಕ್ಕ? ನಿನ್ ಮಗಳು ಚಂದನ, ಅವಳ ಕಥೆ ಏನು? ದೇವದಾಸಿ ಆಗ್ಬೇಕಾ ಅವಳು? ಈ ಧರ್ಮಯ್ಯನ ಮಗಳು ಅಮಿತನ ಬಚಾವ್ ಮಾಡೋಕೆ ಸಾಯೋ ಮಟ್ಟಕ್ಕೆ ಹೋಗ್ಲಿಲ್ವಾ? ಧರ್ಮಯ್ಯನ್ ಸಾಯಿಸಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಏನ್ ಪ್ರಯೋಜನ? ನೀವು ಈ ಮನೆಗೆ ಅತ್ತೆ ಆಗೋದಿಕ್ಕೆ ಹೋರಾಡ್ಬೇಕು. ಎಷ್ಟು ಅನ್ಯಾಯ ಆಗಿದೆ ನಿಮ್ಗೆ. ನೀವು ಈ ಮನೆಗೆ ಅತ್ತೆ ಆದ್ರೆ ಧರ್ಮಯ್ಯ ನಿಮ್ ಮಗುಗೆ ಅಪ್ಪ ಆಗ್ತಾನೆ. ನಿನ್ನ ಕೆಲ್ಸ ಅವನನ್ನ ಸಾಯಿಸೋದಲ್ಲ, ನಿನ್ನ ಮಗುಗೆ ತಂದೆ ಅವನೇ ಅಂತ ಒಪ್ಸೋದು.